ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಹುಗ್ಗಿ ಮತ್ತು ಕಾಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಒಂದು ಸ್ವೀಟು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಅವರೇ ಬೇಳೆ ಮತ್ತು ಅಕ್ಕಿ ಎರಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ಅರಿಶಿನ ಹಾಕಬೇಕಾ. ಸೊ ಈಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದೆರಡನ್ನು ಕೂಗಿಸ್ಬೇಕಾ. ಇಷ್ಟೇ, ಬೇರೆ ನಾವು ಸಾಲ್ಟ್ ಏನು ಹಾಕಂಗಿಲ್ವಾ? ಸಾಲ್ಟ್ ಸ್ವಲ್ಪ ಹಾಕಬೇಕು ನೋಡಿ, ಸಾಲ್ಟು ಸ್ವಲ್ಪ ಹಾಕಬೇಕು ನೋಡಿ. ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಬೇಳೆ 1 ಗ್ಲಾಸ್ ರೈಸ್ ತೊಗೊಂಡಿದ್ರು. ಇವಾಗ ಅದರಲ್ಲೇ ಎಷ್ಟು ಗ್ಲಾಸ್ ನೀರು ತೊಗೋತಿದ್ಯಮ್ಮ? 4 ಗ್ಲಾಸ್ ನೀರು ಹಾಕೋತಿದ್ದಾರೆ. ತುಂಬ ಮೆತ್ತಗಿರಬೇಕು, ಇದು ಹುಡಿಯಾಗಿರಬಾರ್ದು ಅನ್ನ, ಆವಾಗಲೇ ಅದು ಹುಗ್ಗಿಗೆ ಚೆನ್ನಾಗಿರುತ್ತೆ ಕಾಯಲ್ಲಿ ಹಾಕೊಂಡು ತಿನ್ನೋದಕ್ಕೆ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಇವಾಗ ಮಮ್ಮಿ ಎಕ್ಸ್ಟ್ರಾ ಹಾಕ್ತಿದ್ದಾರೆ. 4 ರಿಂದ 5 ಹೆಸರು ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ಕೋಬೇಕು. ಕೂಗಿಸ್ಬೇಕು, 4 ಕೂಗಿಸ್ಬೇಕು. ಅವರೇ ಬೇಳೆ ಬೇಯಬೇಕಂದ್ರೆ 4 ರಿಂದ 5 ಕೂಗಿಸ್ಬೇಕು. ಕುದಿ ಬಂದಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಮ್ಮ ಅದು ವಾಶ್ ಮಾಡೋದನ್ನು ಮಿಸ್ ಮಾಡಿಬಿಟ್ರು. ಮತ್ತೆ ವಾಶ್ ಮಾಡಿ ಮತ್ತೆ ಅರಿಶಿನ ಎಲ್ಲ ಹಾಕಿ ಇಟ್ಟಿದ್ದಾರೆ. ನೀವು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಬೇಳೆ ಅಕ್ಕಿ ಎಲ್ಲನೂ. ಲಿಡ್ ಕ್ಲೋಸ್ ಮಾಡಿ ಒಂದು 4 ರಿಂದ 5 ಕೂಗ್ಸೋಣ. ಫುಲ್ ಸಾಫ್ಟಾಗಿ ಬೇಯಬೇಕದು. ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋಂಥ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಅದು. ಮೇನ್ ತುಂಬ ಟೇಸ್ಟ್ ಕೊಡೋದೇ ಕಾಯಾಲು. ಅದಕ್ಕೆ ಮೇಯ್ನು ಕಡಲೆ ಬೀಜನ ಫಸ್ಟು ರೋಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಇದೆಷ್ಟು, ಒಂದು ಬೌಲಷ್ಟು ಎತ್ತಿಟ್ಕೊಂಡಿದ್ದಾರೆ. ಇಷ್ಟು ಇವಾಗ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಅದು ರೋಸ್ಟ್ ಮಾಡಿ ಕಾಯಲ್ಲಿ ರೆಡಿ ಮಾಡಿಸಿ. ಇದು ಆಲ್ರೆಡಿ ಕೂಗ್ತಾ ಇದೆ ವಿಜಿಲು. ಹಾಗೆ ಇಲ್ಲಿ ಒಂದು ಒಪ್ಪು ತೆಂಗಿನಕಾಯಿನ ಫುಲ್ಲು ತುರಿದು ಎತ್ತಿಟ್ಕೊಂಡಿದ್ದೀವಿ. ಸೊ ಒಂದು ಹೋಳಷ್ಟು ತೆಂಗಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಕೂಡ ಪುಡಿ ಮಾಡಿ ಎತ್ತಿಟ್ಕೋಬೇಕು. ಇನ್ನು ಫುಲ್ಲು ಪುಡಿ ಆಗೋದನ್ನು ನೀವು ಮಿಕ್ಸಿಗೆ ಹಾಕ್ಬೇಕಲ್ವ, ಸೊ ಗ್ರೈಂಡ್ ಮಾಡಬೇಕಲ್ವ, ಸೊ ಅಷ್ಟು. ಸೊ ನೋಡಿ, ಇದು ರೋಸ್ಟ್ ಆಯಿತು. ಇಷ್ಟೇ ಮಾಡ್ಕೋಬೇಕು, ತುಂಬ ಬ್ಲ್ಯಾಕ್ ಆಗೋ ಥರ ಎಲ್ಲ ಮಾಡ್ಕೋಬಾರ್ದು. ಇವಾಗ ಇದೆರಡು ಆಯಿತು. ಬೆಲ್ಲ ರೆಡಿ ಮಾಡ್ಕೋಬೇಕು. ಇದು ಕಡಲೆಬೀಜ ಏನು ರೋಸ್ಟ್ ಮಾಡಿರ್ತೀವಲ್ಲ, ಇದು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಫುಲ್ ನೀಟಾಗಿ ತೆಗ್ಕೊಂಡು ಇಟ್ಕೋಬೇಕು. ಇಲ್ಲಾಂದರೆ ಅದು ಕಾಯಲು ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆ 2 ಉಂಡೆ ಬೆಲ್ಲನ ತೊಗೊಂಡಿದ್ದೀವಿ. ಇದನ್ನು ನೀಟಾಗಿ ಜಜ್ಬೇಕು ಈ ಥರ. ನೋಡಿ, ಈ ಥರ ನೆಲದಲ್ಲಿ ಒಣಗಿ ಹಾಕಿ ಅದೆಲ್ಲ ತಣ್ಣಗಾದ್ಮೇಲೆ ನೀಟಾಗಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಸಿಪ್ಪೆ ಬಿಡೋದೆಲ್ಲ ಬಿಸಿ ಇದ್ದಾಗ. ಸೊ ಹಾಗಾಗಿ ಅದನ್ನು ತಣ್ಣಗೆ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಜಜ್ಜಿ ಇಟ್ಕೊಂಡ್ರೆ ಸಾಕು. ಹಾಗೆ ಒಂದು 4 ಏಲಕ್ಕಿ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಸೊ ಇದನ್ನೆಲ್ಲನೂ ಈಗ ಈ ಥರ ಮಿಕ್ಸಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸೊ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಫಸ್ಟು ಕಡಲೆಬೀಜನ ನೀಟಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು ಕಡಲೆಬೀಜ ಪೌಡರು. ನೆಕ್ಸ್ಟು ಏನೇನೆಲ್ಲ ಎತ್ತಿಟ್ಕೊಂಡಿದ್ದೀವಿ ಅದೆಲ್ಲ ಹಾಕಬೇಕು. ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ನೀರನ್ನು ಸಹ ಆ್ಯಡ್ ಮಾಡ್ಕೊಂಡು ಇವಾಗ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು ಅದನ್ನು. ಆಗುತ್ತೆ. ಇದೇ ಆ್ಯಕ್ಚುಲಿ ಕಾಯಲು ಅಂದರೆ. ನೆಕ್ಸ್ಟ್ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಮುಗೀತು. ಒಂದು ಕಡೆ ಇದು ಕೂಡ ರೆಡಿಯಾಗಿದೆ. ಇದು ಸ್ವಲ್ಪ ವಿಜಿಲೆಲ್ಲ ಹೋಗಿ ತಣ್ಣಗಾಗಬೇಕು. ಸೊ ಆವಾಗ ಈ ಅನ್ನಕ್ಕೆ ಕಾಯಲನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು, ನಮ್ಮ ಕಡೆ ಎಲ್ಲ ಬಾಳೆಹಣ್ಣು ಸಹ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದೇ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಎಳ್ಳಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. ಹಿಂಗಿತ್ತಮ್ಮ, ನೀರು ಹಾಕ್ತಾರೆ ಹಾಕು.
ನೋಡಿ ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ. ನೋಡಿ ನಾವೇನು ಅದು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅವರೇ ಬೇಳೆ ಮತ್ತು ಅನ್ನ ಅರಿಶಿನ ಎಲ್ಲ ಹಾಕಿ ಕೂಗಿಸಿದ್ವಲ್ಲ, ಸೊ ಅದು ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಇತ್ತು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಇವಾಗ ತೆಳ್ಳಗಿದೆ. ಸೊ ಇದನ್ನು ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದು ಬಿಸಿ ಇದೆ, ಸ್ವಲ್ಪ ತಣ್ಣಗಾದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈಗ ಕಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ರೆಸಿಪಿ, ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ.